ಯಾರೆಲ್ಲ ಡೋರಿ ಟೈಲರ್ಸ್, ಕೆಲವು ಟೈಲರ್ಸ್ ನನಗೆ ಒಂದು ಕಮೆಂಟ್ ಮಾಡಿದ್ರು, ಯಾವ ರೀತಿಯಾಗಿ ನೀವು ಒಂದೇ ಲೆವೆಲಲ್ಲಿ ಡೋರಿ ಕೊಟ್ಟಿರ್ತೀರ ಸಣ್ಣದಾಗಿ ಅಂತ. ಅವ್ರಿಗೋಸ್ಕರ ಈ ಒಂದು ವಿಡಿಯೋ ನೋಡಿ. ಈ ಥರ ಸಣ್ಣದಾಗಿ ಒಂದೇ ಲೆವೆಲಲ್ಲಿ ಬರಬೇಕು, ಎಲ್ಲೂ ದಪ್ಪ ಸಣ್ಣ ಏನು ಬರಬಾರ್ದು ಅಂತಂದರೆ ನಾವು ಮೇಯ್ನ್ ಮಾಡೋವಂಥ ತಪ್ಪು ಏನು ಮಾಡ್ತೀವಪ್ಪ ಅಂತಂದರೆ ನೋಡಿ, ಹಿಂಗೆ ನಾವು ಸ್ಟಿಚ್ ಹಾಕ್ಕೊಂಡು ಉಲ್ಟಾ ಪಲ್ಟಾಯಿಸ್ಬೇಕಾದ್ರೆ ಇದು ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನು ಕಟ್ ಮಾಡಿಬಿಡ್ತೀವಿ. ಯಾವುದೇ ಕಾರಣಕ್ಕೂ ಕಟ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ನೀವು ಕಟ್ ಮಾಡಬೇಕಾದ್ರೆ ಒಂದೇ ಲೆವೆಲಲ್ಲಿ ಇಷ್ಟೇ ಇರಬೇಕು, ಅದು ಒಂದು ಲೆವೆಲಲ್ಲೇ ಕಟ್ ಮಾಡ್ಕೊಂಡು ಹೋಗಬೇಕು. ಮತ್ತು ನಾವು ಇದನ್ನು ಈ ಸ್ಟಿಚ್ ಹಾಕಬೇಕಾದ್ರೂ ಅಷ್ಟೇ ಒಂದೇ ಲೆವೆಲಲ್ಲಿ ಹಾಕಬೇಕು. ಹಾಗಾಗಿ ಮಾತ್ರ ಈ ಥರ ಒಂದು ಡೋರಿ ಪೈಪಿಂಗ್ ಬರೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ನೋಡಿ, ಇದು ಯಾರೋ ಮೆಜರ್ಮೆಂಟಿಗೆ ಕೊಟ್ಟಿದ್ದಾರೆ ನಮಗೆ ಕಸ್ಟಮರು. ಈ ಥರ ಒಂದು ಕಡೆ ದಪ್ಪ, ಒಂದು ಕಡೆ ಸಣ್ಣ, ಮತ್ತು ಏನೇನೋ ವಿಚಿತ್ರವಾಗಿ ಹಾಕಿದ್ದಾರೆ ಈ ಡೋರಿನ. ನನಗಂತೂ ಇದು ಇಷ್ಟ ಆಗಲಿಲ್ಲ. ಈ ಥರ ಯಾರೂ ತಪ್ಪನ್ನು ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ಕಸ್ಟಮರ್ಸ್ ಎಲ್ಲನೂ ಅಷ್ಟೇ ನಮ್ಮ ಒಂದು ಫಿನಿಶಿಂಗು ಅಥವಾ ಒಂದು ಇದನ್ನು ನೋಡಿನೇ, ಒಂದು ವರ್ಕ್ ನೋಡಿನೇ ಬರೋದು ಅಂತ ಹೇಳ್ಬೋದು. ಹಾಗಾಗಿ ಈ ಥರ ನೀವು ಮೆಥಡನ್ನು ಉಪಯೋಗಿಸಿ. ಆದಷ್ಟು ಈ ಒಂದು ಮೆಥಡನ್ನು ನೀವು ಉಪಯೋಗಿಸಿದ್ರೆ ಈ ಒಂದು ಪೈಪಿಂಗ್, ಡೋರಿ ಪೈಪಿಂಗು ತೀರಾ ಸಣ್ಣದಾಗಿ ಬರುತ್ತೆ. ನೋಡಿ, ಇದೆಲ್ಲ ಇದು ನಾವು ಮಾಡಿರೋವಂಥದ್ದೇ. ಇದು ನೋಡಿ ಎಷ್ಟು ಸಣ್ಣದಾಗಿದೆ ಅಂತ. ಇದು ಅಷ್ಟೇ ಎಷ್ಟು ಸಣ್ಣದಾಗಿದೆ ಅಂತ ನೋಡಿ. ಆದಷ್ಟು ನೀವು ಬಟ್ಟೆಯಲ್ಲೇ ಮಾಡಿ ಕಸ್ಟಮರ್ಸ್ಗೆಲ್ಲ ಡೋರಿ ಹಾಕ್ಕೊಡಿ. ರೆಡಿಮೇಡೆಲ್ಲ ಹಾಕೋಕ್ಕೆ ಹೋಗಬೇಡಿ. ಯಾಕೆಂದರೆ ರೆಡಿಮೇಡು ಹಾಕಿರೋ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಯಾವುದು ಅಷ್ಟೇ ನಾವು ರೆಡಿಮೇಡೇ ಹೋಮ್ ಮೇಡೇ ಆಗುತ್ತೆ. ನೋಡಿ ಇದೆಷ್ಟು ಸಣ್ಣಗಿದೆ. ಈ ಥರ ನೀವೇನಾದರೂ ಸಣ್ಣದಾಗಿ ಡೋರಿ ಮಾಡಬೇಕು ಅಂದರೆ ಈ ಒಂದು ಮೆಥಡ್ನ ನೀವು ಉಪಯೋಗಿಸಿ.